ಸರ್ ಇದು ಹುಣಸೆ ಬೀಜದ ಪೇಸ್ಟ್ ಸರ್. ಇದು ಫಸ್ಟ್ ನಾವು ಏನು ಮಾಡ್ತೀವಿ ಅಂದ್ರೆ ಹುಣಸೆ ಬೀಜ ಹಸಿ ಇತ್ತು ಅದನ್ನು ತಂದು ನೀರಲ್ಲಿ ತೊಳೆದು ಬಿಸಿಲಿಗೆ ಒಣಗ್ತೀವಿ ರೀ. ಒಣಗ್ಕೊಂಡು ಅದನ್ನು ಪೂರ್ತಿ ಡ್ರೈ ಆದಮೇಲೆ ಅದಕ್ಕೆ ಬೂದಿ ಹಚ್ಚಿ ಮತ್ತು ಒಂದು 2-3 ತಿಂಗಳ ಚೀಲಲ್ಲಿ ತೆಗೆದಿರ್ತೀವಿ. ಅದು ಯಾಕಂದ್ರೆ ಹುಳ ಹತ್ತಬಾರ್ದು ಅಂತಂದೇಳಿ ಹುಣಸೆ ಬೀಜ ನಾವು ಬೂದಿ ಹಚ್ಚಿಲ್ಲದಂದ್ರೆ ಹುಳ ಹತ್ತೈತೆ ರೀ. ಬೂದಿ ಹಚ್ಚಿಟ್ರೆ ಅದು ಹುಳ ಹತ್ತಲ್ಲ ಅಂತಂದೇಳಿ ಅದನ್ನು ಒಂದು 4-5 ತಿಂಗಳು ಇಟ್ಟು ಆಮೇಲೆ ಮತ್ತೆ ಅದು ತೊಳೆದು ಬಿಸಿಲು ಒಣ ಹಾಕಿ ಪೂರ್ತಿ ಡ್ರೈ ಆದಮೇಲೆ ಅದನ್ನು ಹಿಟ್ಟಿಗೆ ಹಾಕಿಸ್ತೀವಿ ರೀ. ಹಿಟ್ಟಿಗೆ ಹಾಕಿ ಪೇಸ್ಟ್ ಪೌಡ್ರ್ ಹೆಂಗೆ ಜೋಳದ ಹಿಟ್ಟು ಹಾಕಿಸಿರ್ತಾರಲ್ಲ ಅದೇ ಸೇಮ್ ಅದನ್ನು ಪೌಡ್ರ್ ಹಾಕಿ ಸ್ಟಾಕ್ ಇಟ್ಕೊಂಡಿರ್ತೀವಿ. ಅದು 5 ವರ್ಷ ಮಟ್ಟ ಏನು ಹುಳತ್ತಲ್ಲ ಕೆಡಂಗಿಲ್ಲ ರೀ. ಅದು ಅದಾದ್ಮೇಲೆ ಮತ್ತೆ ನಾವೇನು ಮಾಡ್ತೀವಿ, ಈ ನಮ್ಮ ಗೊಂಬೆ ಎಲ್ಲ ಮಾಡ್ತಿರ್ತೀವಿ ಈ ಥರ ಇಲ್ಲಿ ಅದು ನೋಡಿರಲ್ಲ ಈ ಥರ ಗೊಂಬೆ ಮಾಡ್ಬೇಕಾದ್ರೆ ನಮ್ಗೆ ಯಾವ ಥರ ಗೊಂಬೆ ಎಷ್ಟು ಬೇಕೈತೆ ಅಷ್ಟು ಪೇಸ್ಟ್ ರೆಡಿ ಮಾಡ್ಕೊಂಬಿಡ್ತೀವಿ ಈ ಡಬಲ್ ಒಳಗೆ. ಇವತ್ತಿನ ಒಂದು 2-3 ದಿನಕ್ಕೆ ಆಗಷ್ಟು ನಾವು ಪೇಸ್ಟ್ ಬೇಕಪ್ಪ ಆ ಪೌಡರ್ ತೊಗೊಂಡು ಕಲ್ಸ್ಕೊಂಡು ಈ ಥರ ಪೇಸ್ಟ್ ರೆಡಿ ಮಾಡಿಬಿಡ್ತೀವಿ. ಇದು ಹುಣಸೆ ಬೀಜದ ಗಮ್ ಅಂತಾರೆ. ಇದಕ್ಕೆ ಹೆಂಗಂದ್ರೆ ಕಲ್ಲಿಗೆ ಸಿಮೆಂಟ್ಗೆ ಯಾವ ಥರ ಸಿಮೆಂಟ್ ಬಿಗಿ ಬಂದೋಬಸ್ತಾಗಿ ಶಿಫ್ಟ್ ನಮ್ಮ ಗೊಂಬೆಗೆ ಆ ಥರ ಇದು ಒಂದು ಮೇನ್ ಗುಣಗಿರಿ ಇದು. ಇದಾದ್ಮೇಲೆ ಇವಾಗ ತಟ್ಟಿನ ಗುಂಜು ಅಂತ ಕೇಳಿರ್ತೀವಿ ಎಲ್ಲ ತಟ್ಟಿಗಿಟ್ಟು ವೇಸ್ಟ್ ತಟ್ಟೆಲ್ಲ ಇರ್ತವಲ್ಲ ಅದ್ರದ್ದು ಇದು ತಟ್ಟಿನ ಗುಂಜು ಅಂತ ಗೋಣಿ ಚೀಲದ ಇದ್ರ ಗುಂಜು. ಇದನ್ನ ನಾವು ಎಲ್ಲಿ ತರ್ತೀವಿ ಸರ್? ಇದನ್ನ ಇಲ್ಲೇ ಲೋಕಲ್ ವೇಸ್ಟ್ ಸಿಕ್ಕಿರ್ತದೆ ಸರ್. ಇದು ಯಾರು ಯೂಸ್ ಮಾಡಲ್ಲ. ಈ ದಳಲಂಗಡಿ ಒಳಗೆ ಆಗ್ಬೋದು, ಈ ಮನೆಯಲ್ಲಿ ಬಂಡಿ ವರ್ಷಕ್ಕೆಲ್ಲ ಹಾಕಿರ್ತಾರೆ ಕಾಲಲ್ಲ, ಅದನ್ನ ನಾವು ತಗೊಂಡು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಬೇಸಿ ತೊಳೆದು ಹೊಲಸೆಲ್ಲ ತೆಗೆದು ಹಿಂಡಿ ಒಣಗಿಸಿ ಮತ್ತೆ ನಾವು ಏಟ್ಬೇಕಾದ್ರೆ ಸಣ್ಣ ಕೊಡ್ಬಿಡ್ತಾರೆ. ಕೊಡ್ದು ಇದನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಚೀಲದಲ್ಲಿ. ನಮ್ಮ ಕೆಲಸಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಇದು ಒಂಥರ ಏನಂದ್ರೆ ಈಗ ಹೆಂಗ ಇದು ಸಿಮೆಂಟ್ ಇರ್ತ ಇದು ಒಂಥರ ಉಸಿಗಿದ್ದಂಗೆ ಇದು ಆ ಥರ ಸೇಫ್ಟಿ ಇದಕ್ಕೆ ಬಾರಿ ಗೊಂಬೆಗೆಲ್ಲ. ಆಮೇಲೆ ಇಲ್ಲೇ ನೋಡಿ ಗೋಣಿಚಿ ಇದು ಕಟ್ಟಿಗೆ ಪೌಡ್ರ್ ಸರ್ ಸ್ಯಾಮಿಲಲ್ಲಿ ಸಿಗುತ್ತೆ. ಸ್ಯಾಮಿಲಲ್ಲಿ ಪೌಡ್ರ್ ಸಿಗುತ್ತಲ್ಲ ಕೊಯ್ದು ತೌಡು, ಆ ತೌಡು ಮಿಷನ್ ತಂದು ಜಡಿ ಹಿಡಿದು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಇವು ಮೇನ್ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಗೊಂಬೆ ಕೆಲಸಕ್ಕೆ ಮೇನ್ ಬುನಾದಿ ಸರ್. ಇವು ಇರಲಿಲ್ಲ ನಮ್ಮ ಕೆಲಸನೇ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಖರ್ಚು ವಸ್ತು ರೆಡಿ ಮಾಡ್ಕೊಂಡು ಈ ಥರ ಇಟ್ಕೊಂಡಿರ್ತೀವಿ. ನಮ್ಮ ಕೆಲಸ ಯಾವ ಥರ ಎಷ್ಟು ಬೇಕು ಅಷ್ಟು ಕೆಲಸಕ್ಕೆ ನಾವು ಇದನ್ನ ರೆಡಿ ಮಾಡ್ಕೊಂಡಿರ್ತೀವಿ. ಈ ಗಮ್ಮು ಇದನ್ನ ಹಾಕ್ಯಂತೀರಿ ಇದಕ್ಕೆ. ಗೊಂಬೆಗೆ ನಮಗೆ ಹದ ಬರಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡಿ ಈ ಥರ ಇದು ನಾವು ಸರಿ ಮಿಕ್ಸ್ ಆತ್ರಿ. ಇದು ನೀನು ರಪ್ಪಿ ತಪ್ಪಿ ನಾವು ಈಗ ಕಲಾವಿದ ಹೊಟ್ಟೆಗೆ ಹುಟ್ಟಿ ಇಂಥ ಕಲಾವಿದರು ಈ ಕೆಲಸ ನಾವು ಕಲ್ತಿದ್ದು ಭಾಳ ಪುಣ್ಯ ಅನಿಸ್ತೈತಿ. ಆಮೇಲೆ ಈ ಕಲೆ ಇತ್ತೀಚೆಗೆ ಏನಾಯ್ತಂದ್ರೆ ನಶಿಸ್ಕೊಂಡೈತಲ್ಲ ಆದ್ರೆ ಮನ್ಸಿಗೆ ಭಾಳ ನೋವಾಗತ್ತೆ ಸರ್. ಯಾಕಂದ್ರೆ ದುಡ್ಡು ಕೊಟ್ಟೆಲ್ಲ ಸಿಗುತ್ತೆ, ಈ ಕಲೆ ಸಿಗೋದು ಭಾಳ ಅಪರೂಪ. ಯಾಕಂದ್ರೆ ಇದು ಇಷ್ಟೇ ಸರ್, ಇದಕ್ಕೆ ಎಷ್ಟು 700 ವರ್ಷದ ಇಷ್ಟೇ ಇದೆ. ವಿಜಯನಗರ ಫಸ್ಟು ಮಕ್ಕಳಿಗೆ ಆಟಿಕೆ ಸಾಮಾನು ಮಾಡ್ತೀವಿ ಸರ್. ಕಿಸ್ಗಲ್ ಗೊಂಬೆ, ಆಮೇಲೆ ಮಕ್ಕಳು ಫ್ರೂಟ್ಸು ಹಣ್ಣುಗಳೆಲ್ಲ ಮಕ್ಕಳು ಅಂಗನವಾಡಿ ತರಬೇತಿ ಮಕ್ಕಳಿಗೆ ಗೊತ್ತಾಗಬೇಕಲ್ಲ, ಅಂಗನವಾಡಿಗೆ ಮಕ್ಕಳು ಸಣ್ಣ ಮಕ್ಕಳಿಗೆ. ಆಮೇಲೆ ಮನೇಲಿ ಇಡ್ಲಿಕ್ಕೆ ಶೋಕೇಸ್ ಐಟಮ್ಸು. ಆಮೇಲೆ ಗೌರಿ ಹುಣ್ಣಿಗೆ ಬಂದ ಶಿವಭಾರತಿ ಗೌರಿ, ಆಮೇಲೆ ಕೇರಿ ಕಟ್ಟ ಗೊಂಬೆಗಳು. ಆಮೇಲೆ ನವರಾತ್ರಿ ಉತ್ಸವದಾಗ ನವರಾತ್ರಿ 9 ದಿನ ವಾಹನ ಸರ್. ನವಿಲು, ಗರುಡ, ಆಂಜನೇಯ ಇವೆಲ್ಲ ಈ ಥರ 9 ವಾಹನ ಎಲ್ಲ ರೆಡಿ ಮಾಡ್ತೀವಿ ಸರ್. ಮಾಡ್ಕೊಂಡು ಮತ್ತೆ ಏನು ಮಾಡ್ತೀವಿ ಅಂದ್ರೆ ಗ್ರಾಮ ದೇವತೆ ಹಳ್ಳಿಯಲ್ಲಿ ಜನರಿಗೆ ಇಷ್ಟಪಡೋದು. ಆಮೇಲೆ ಗ್ರಾಮ ದೇವತೆ ಮಾರಮ್ಮ, ಕೆಂಚಮ್ಮ, ಆಮೇಲೆ ದೇವಸ್ಥಾನಕ್ಕೆ ಛತ್ರಿ, ಚಾಮರ, ಪಲ್ಲಕ್ಕಿ ಇಂಥವ್ರು ಮಾಡ್ತೀವಿ ಸರ್. ಎಲ್ಲ ಆಫೀಸಲ್ಲಿ ಬೇಕಾದ್ರೆ ಅವು ಶೋಕೇಶ್ ಐಟಮ್ಸ್ ಅವು ಬೇರೆ ಅದ ಸರ್. ಎಲ್ಲ ರೀತಿ ಮಾಡ್ತೀವಿ. ನಿಜವಾಗ್ಲಂದ್ರೆ ಈ ಕಲಾವಿದನೇ ಹುಟ್ಟಿದ್ದು ಹೆಮ್ಮೆ ಪಡೋ ವಿಷಯ ಒಂದು. ಇನ್ನೊಂದು ಏನಾಯ್ತಂತ ಸರ್, ಈ ಕಲೆ ವರ್ಲ್ಡ್ ಫೇಮಸ್, ಜಗತ್ ಪ್ರಸಿದ್ಧ ಐತೆ ಸರ್. ಜಗತ್ ಪ್ರಸಿದ್ಧ ಐತಂದ್ರೆ ಈ ಕಲೆ ಸಣ್ಣ ಪುಟ್ಟ ಅಂತಂದಲ್ಲ. ಇದು ಈಗಿನ ಈ ಯುಗದಲ್ಲಿ ಕಂಪ್ಯೂಟರ್ ಎಲ್ಲ ಬಂದ ಸರ್. ಕಂಪ್ಯೂಟರ್ ಎಲ್ಲ ಬಂದ್ರೆ ಈ ಕಿನ್ನಾಳ ಕಲೆಗೆ ಸೈಡ್ ಏನು ಯಾವುದೇ ಇಲ್ಲ ಸರ್. ಅವು ಬೇಕಾದ್ ಮಾಡೋದು ಹುಡ್ಕತ್ತ. ಈ ಕಿನ್ನಾಳ ಕಲೆ ಸೈಡ್ ಹೊಡಕ್ಕೆ ಯಾವ್ದು ಆಗೋದಿಲ್ಲ, ಮುಂದೂ ಆಗೋದಿಲ್ಲ ಸರ್. ಈ ಕಲೆ ನಂಬ್ಕೊಂಡು 65 ಕುಟುಂಬ ನಮ್ಮೂರಲ್ಲಿ ಇತ್ತು ಸರ್. ಇವಾಗ ಏನ್ ಮಾಡಿದ್ರೆ ಕೆಲವೊಂದು ಜನ ಟೀಚರ್ಸ್ ಆಗ್ಯಾರ, ಕೆಲವೊಂದು ಜನ ಕಾರ್ಪೆಂಟ್ ಕೆಲಸ ಮಾಡ್ತಾ ಇದಾರೆ, ಕೆಲವೊಂದು ಜನ ಇದ್ರ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಬಿಟ್ರೆ. ಯಾಕಂದ್ರೆ ಇದಕ್ಕೆಲ್ಲ ಈಗೆಲ್ಲ ಬೇರೆ ಬೇರೆ ಕಂಪ್ನಿ ಎಲ್ಲ ಬಂದು ಪ್ಲಾಸ್ಟಿಕ್ ಆಗ್ಬೋದು ಇನ್ನಿತರ ಎಲ್ಲ ಬಂದು ಕಾಂಪಿಟೇಷನ್ ಮಾಡಕ್ ಇದಕ್ಕೆ ವ್ಯಾಲ್ಯೂ ಭಾಳ ಕಮ್ಮಿ ಆಗತೈತಿ. ಇದಕ್ಕೆ ವ್ಯಾಲ್ಯೂ ಇದೆ ಗೊಂಬೆಗೆ. ಆದ್ರೆ ಮಾರ್ಕೆಟ್ ಸರ್ಕಾರದಿಂದ ಆಗಲಿ, ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಈ ರಾಜಕಾರಣಿಗಳು ಎಲ್ಲ ಬಂದು ಈ ಕಲೆಗೆ ಒಂದು ಪ್ರೋತ್ಸಾಹ ಕೊಡು, ಸಪೋರ್ಟ್ ಮಾಡ್ಬೇಕನ್ನೋದು ಯಾರಿಲ್ಲ ಸರ್. ನಿಜವಾಗ್ಲೂ ನಮಗೆ ಫೀಲಿಂಗ್ ಆಗೋದೇನಂದ್ರೆ ನಮ್ಮ ಮನುಷ್ಯನ ಒಂದು ಒಪ್ಪತ್ತು ಊಟ ಇಲ್ಲ ನಾವು ನೋವಾಗಲ್ಲ. ಈ ಕಲೆ ನೆಸಿಸ್ಬಿಟ್ಟಂತ ಭಾಳ ನಮಗೆ ನೋವಾಗತೈತಿ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಬೋದು, ಆಮೇಲೆ ರಾಜಕಾರಣಿಗಳಾಗ್ಬೋದು, ಊರಿನ ಗ್ರಾಮದ ಪ್ರಮುಖರು ಹಿರಿಯರಾಗ್ಬೋದು,
ಈ ಕಲೆ ನಶಿಸಿ ಹೋಗಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದನ್ನೇ ಇದೆ ಸರ್. ಹೆಚ್ಚೆಚ್ಚು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಸರ್. ಯಾಕಂದ್ರೆ ಬರೀ ನಾವು ಹಿಂಗೆ ಹೇಳೋದಾಗೈತೆ, ಎಲ್ಲರೂ ಬರ್ತಾರ, ಎಲ್ಲರೂ ಕೇಳ್ತಾರೆ, ಎಲ್ಲರೂ ಹೇಳ್ತಾರೆ ಹೋಗ್ತಾರೆ, ಹಿಂಗೆ ಹೇಳೋದಾಗೈತೆ ಕೇಳೋದೈತೆ. ಇವಾಗ ಕಿನ್ನಾಳ ಕಲೆ ಉಳಿದಿರೋದು ಇನ್ನೊಂದು 8 ಫ್ಯಾಮಿಲಿ ಸರ್. ಈ ಕಲೆ ಹೋಗ್ತಂದ್ರೆ ಮುಂದೆ ಏನಾಗುತ್ತಂದ್ರೆ, ಓಹೋ ಈ ಮನೇಲಿ ನಿಮ್ ಕಿನ್ನಾಳ ಮಾಡ್ತಿದ್ರು ನೋಡಿದ್ವಿ, ಈ ಕಿನ್ನಾಳ ಕಟ್ಟಿಗೆಯಿಂದ ಮಾಡ್ತಿದ್ರು ಅನ್ನಂಗ ಈ ತರ ಆಗಾಕುಂತ ಸರ್. ನಮ್ಗೆ ನೋವಾಗಿರೋದೇನಂದ್ರೆ ನಿಜವಾಗ್ಲೂ ಸರ್, ಬಹಳ ಮಹಾರಾಷ್ಟ್ರದಲ್ಲಿ ಸಿಂಧುದುರ್ಗ ಅಂತಂದು ಇದೆ ಸರ್. ಸಿಂಧುದುರ್ಗದಲ್ಲಿ ಕಲೆ ನಶಿಸಿ ಹೋಗ್ಬಿಟ್ಟಿದೆ. ಇದೇ ಸೇಮ್ ಕಿನ್ನಾಳ ಕಲೆ ಹೆಂಗೈತಿ ಅದೇ ತರನ ಇದ್ರು ಕಲಾವಿದರು. ಅಲ್ಲಿ ಕಲೆ ನಶಿಸಿ ಹೋದಕ್ಕೆ ಅಲ್ಲಿ ಕಿರ್ಲೋಸ್ಕರ ಓನರ್ಸು, ಆಮೇಲೆ ಅಲ್ಲಿ ರಾಜಮಾತ ಅಂತಂದು ಅಲ್ಲಿ ರಾಜಕಾರಣಿಗಳು, ಲೋಕಲ್ ಎಲ್ಲ ದೊಡ್ಡ ದೊಡ್ಡ ಶಿವಾಜಿ ಸರ್ ಯಾವುದು ಶಿವರಾಜಿ ಟೀಮ್ನವರೆಲ್ಲ ಸೇರಿ, ಸಂಘ ಸಂಸ್ಥೆಗಳೆಲ್ಲ ಸೇರಿ ಈ ಕಲೆ ಒಳ್ಳೆ ಬೆಳೆಸ್ಬೇಕಂತಂದು ಎಂತೆಂಥ ಕೋಟಿಗಳ ಖರ್ಚು ಮಾಡಿ ಕಲಾನ ಬೆಳೆಸ್ಬೇಕಂತಾರ. ಆ ಕಲೆ ಕಲಿಬೇಕನ್ನೋದು ಅವ್ರ ಮನಸ್ಸಲ್ಲಿಲ್ಲ. ಇಲ್ಲಿ ಕಲ್ತಂದ್ರೆ ಉಳ್ಸೋಣ ಹಣೆ ಬರ ನಮ್ಮದಿಲ್ಲ. ಹಂಗಾಗಿ ನಾವೇನೈತಿ ಅಂದ್ರೆ ಮೇಡಮ್ ಅವರ ಒಂದು ಕನಿಷ್ಠ 25-3 ಲಕ್ಷ ಖರ್ಚು ಮಾಡಿ 1 ತಿಂಗಳ ತರಬೇತಿ ಕಿನ್ನಾಳ ಕಲಾವಿದರನ್ನ ಕರೆಸಿ ಅಲ್ಲಿ ಶಾವಂತವಾಡಿಯಲ್ಲಿ ಟ್ರೈನಿಂಗ್ ಕೊಡಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ವಿ ಸರ್. ನಾನು ಹೋಗಿದ್ದೆ, 5 ಜನ ಹೋಗಿ, ನಮ್ಮ ಟೀಮ್ ಒಂದು 5 ಜನ ಹೋಗಿದ್ವಿ ಕಲಾವಿದರಿಗೆ ಟ್ರೈನಿಂಗ್ ಕೊಡೋಣಂತ. ಅಲ್ಲಿ ಹೋದೊಟ್ನಾಗ ಕಲಾವಿದರಿಗೆ ಹುಮ್ಮಸ್ಸೇ ಇಲ್ಲ. ಅದು ಹೆಂಗ್ ಮಾಡ್ತಿದ್ದೆ ಎಲ್ಲ ಕುತೂಹಲ ಐತಿ. ಆದ್ರೂ ಶಾವಂತವಾಡಿಯಲ್ಲಿ ಒಂದು ಮ್ಯೂಸಿಯಂ ಮಾಡಿದೆ. ಆ ಮ್ಯೂಸಿಯಂ ನಲ್ಲಿ ಮಾಡಿದಂತ ವಸ್ತು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಯ್ತು. ಎಂತೆಂತವ್ರೆ ಒಬ್ಬ ಮನುಷ್ಯನ್ ನೋಡ್ತಕ್ಕಂಥ ಕಲೆ ಈಗಲೈತಿ ಅಲ್ಲೇರು ಮಾಡ್ಯಾರಂತೆ. ಆ ಕಲೆ ಉಳ್ಸೋಣ, ಕಲಾವಿದ ಉಳ್ಸೋಣ ಹೋಗಿ ಆಗ್ಲಿಲ್ಲ ಸರ್. ಸರ್ಕಾರದ ಆಗ್ಬೋದು, ಆ ಊರ್ನವ್ರು ಆಗ್ಬೋದು, ಆ ಜಿಲ್ಲಾದಾರ ಆಗ್ಬೋದು. ಈ ನಾವೇನಂತೀವಿ ಅದೇ ಸಿಂಹ ನಮ್ಮ ಪರಿಸ್ಥಿತಿ ಕಿನ್ನಾಳ ಎಲ್ಲಿ ಬರ್ತಂತ ನಮಗೆ ಭಯ ಐತಿ. ದಯವಿಟ್ಟು ಅಲ್ಲಿ ಕಲಾವಿದ್ರು ಒಬ್ಬರಿಲ್ಲ. ಆ ಕಲೆ ಕಟ್ಟಿಯಿಂದ ಕಿನ್ನಾಳ ಕಲೆ ಅದ ಸೇಮ್ ಐತಿ, ಅದ ಸೇಮ ಮಾಡೋಂಥ ಕಲಾವಿದ್ರು ಒಬ್ಬರು ಇಲ್ಲ. ಆ ಗೊಂಬೆ ಮಾತ್ರ ಅದಾವು. ಇವ್ ಯಾರು ಮಾಡ್ತಿದ್ರೆ ಇದವರಲ್ಲಿ ಈ ಕಲೆ ಐತಿ ನೋಡಂತ ಹೇಳ್ತಾರೆ. ಮ್ಯೂಸಿಯಂ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಕಿನ್ನಾಳ ಕಲಾವಿದರನ್ನ ಕಳ್ಕೊಂಡ್ರೆ ಸಿಗಲ್ಲ ಸರ್. ಈ ದಯವಿಟ್ಟು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಿದಾರಲ್ಲ ಈ ಕಡೆ ಕಿನ್ನಾಳಿಗೆ ಲಕ್ಷ್ಯ ಕೊಟ್ಟು ಈ ಕಲೆನ ಉಳಿಸೋ ಪ್ರಯತ್ನ ಮಾಡಿ ಸರ್. ಎಂತೆಂತದಕ್ಕೆ ಕೋಟಿಗಳ ಖರ್ಚು ಮಾಡ್ತೀರಿ. ರೋಡ್ ಮಾಡ್ತೀವಿ, ಕಲ್ಯಾಣ ಮಾಡ್ತೀವಿ, ಎಂತ ಮಾಡಿದ್ದು ಹಾಳಿದ್ದು ಪಾಳ್ದಿದ್ದೆವು. ಈ ಕಲಾವಿದರಿಗೆ ನೀವು ಏನ್ ಬೇಡ, ಕಲಾವಿದರಿಗೆ ನೀವೇನು ಐಶ್ವರ್ಯ ಅವ್ರ ಬೆಡಿ ಕಟ್ಸೋದು ಬೇಡ, ಏನು ಬೇಡ ಸರ್. ಕಲೆ ಹೆಂಗ್ ಉಳಿಬೇಕು, ಕಲಾವಿದ ಹೆಂಗ್ ಬೆಳಿಬೇಕು, ಅವು ಎರಡೂ ನೀವು ಮಾಡಿದ್ರೆ ಸಾಕು ಸರ್. ಈಗಲೂ ಹೈದರಾಬಾದಲ್ಲಿ ನಿರ್ಮಲ್ ಅಂತ ಇದೆ ಸರ್, ಕೊಂಡಪಲ್ಲಿ ಇದೆ. ಈ ನೋಡಿ ನಿಮ್ಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದು 4-5 ದಿನ ಟ್ಯಾಕ್ಟ್ ಹೋಗ್ತೈತಿ. ಆದ್ರೆ ಚನ್ನಪಟ್ಟಣ ಐಟಮ್ಸ್ ಏನಾದವಲ್ಲ, ನೀವು ಆ ಕಲೆ ಮಾಡ್ಬೇಕಾದ್ರೆ ಒಂದು ಐಟಮ್ಸ್ ಸ್ಯಾಂಪಲ್ ಕೊಟ್ರೆ ಬೆಳಗ್ಗೆ 1000 ಪೀಸ್ ಕೊಡ್ಬೋದು, 5000 ಪೀಸ್ ಕೊಡ್ಬೋದು. ಆ ತರ ಮಿಷಿನರಿ ವರ್ಕ್ ಮಾಡ್ತಾರೆ. ಇವೆಲ್ಲ ಮಾಡೋದು ಅಷ್ಟು ಹ್ಯಾಂಡ್ ವರ್ಕ್ ಸರ್. ಎಲ್ಲ ಕೈಲಿಂದ ಮಾಡೋದು, ಯಾವ ಮಿಷಿನರಿ ಕೆಲಸ ಎಲ್ಲ ಏನಿಲ್ಲ. ಈ ಕಲೆ ನಿಜವಾಗ್ಲಂದ್ರೆ ಎಲ್ಲರಿಗೊಂದು ನೋಡ್ಲಿಕ್ಕೆ ಆಗ್ಲಿ, ಮನೆಗೆ ಇಡ್ಲಿಕ್ಕಾಗ್ಲಿ ಕೂತಲ್ಲ. ಕಿನ್ನಾಳ ನಮಗೆ ಬೇಕ್ರಿ ಐಟಮ್ಸ್ ಅಂತಾರೆ. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಫಿಲ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಫಿಲ್ಮ್ ಮಾಡ್ಕೊಂತ ಇದ್ರೆ ಅಂದ್ರೆ ಪೇಪರ್ನಲ್ಲಿ, ಟಿವಿಯಲ್ಲಿ ಈ ರಾಜ್ಯ ಸರ್ಕಾರ ಆಗ್ಬೋದು, ಇವೆಲ್ಲ ಡಿಸ್ಟ್ರಿಕ್ಟ್ ಪತ್ರಿಕಾ ಎಲ್ಲ ಬರ್ತಾರೆ ಸರ್. ಯೂಟ್ಯೂಬ್ನಲ್ಲಿ ಎಲ್ಲ ಬರ್ತಾರೆ. ಬಂದೊತ್ತಿಗೆ ಏನಂತಾರೆ ಅಂದ್ರೆ ಕಿನ್ನಾಳ ಕಲೆ ಅಂತಪ್ಪ ಹೋಗೋಣ ಅಂತಂದು ಫ್ಯಾಮಿಲಿ ಸಮೇತ ಬರ್ತಾರೋ, ಆಫೀಸರ್ಸ್ ಬರ್ತಾರೋ, ಹಳ್ಳಿಯಿಂದ ಬರ್ತಾರೋ, ಎಲ್ಲಂತ ಬರ್ತಾರಲ್ಲ. ಕಿನ್ನಾಳ ಬಂದೊತ್ತಿಗೆ ಏನಂದ್ರೆ ಈ ತರ ಪರಿಸ್ಥಿತಿ ಇದೆ ಸರ್. ನಮ್ಮ ಕಿನ್ನಾಳ ಪರಿಸ್ಥಿತಿ ಈಗ ಏನಾದ್ವಲ್ಲ, ಈ ಪಲ್ಯಕ್ಕೆ ಕಿನ್ನಾಳ ಹೋಗ್ಬಿಟ್ರೆ ಸಾಮಾನ್ಯ ಯಾವ ಬೇಕೋ ಸಿಗ್ತಾವ, ತರ್ಬೋದು, ಮಾಡ್ಬೋದು ಅಂತಂದೇಳಿ ಇಲ್ಲಿ ಬಂದೊತ್ತಿಗೆ ಏನಿರಂಗಿಲ್ಲ. ಇಲ್ಲೆಲ್ಲ ಬರ್ತಾರ್ರಿ, 6 ತಿಂಗಳ, 3 ತಿಂಗಳ, 2 ತಿಂಗಳ ಆರ್ಡರ್ ಕೊಟ್ಟು ಹೋಗ್ತಾರೆ. ಆರ್ಡರ್ ತೊಗೊಂಡು ಮಾಡಿ ಕೊಡೋಕೆ ನಮ್ಗೆ ಟೈಮ್ ಸಿಗಲ್ಲ ಸರ್. ಹಂಗಾಗಿ ಈ ಕಲೆ ನಶಿಸಿ ಹೋಗ್ತಾ ಇದೆ. ಕಲೆ ಬಗ್ಗೆ ನಿಜವಾಗ್ಲೂ ನಮಗೆ ನಮ್ಮ ಕಲಾವಿದರ ಆಸೆ. ನಾವು ಈ ನೋಡಿ ನಮ್ಮ ಮನೆಯಲ್ಲಿ 3 ಜನ ಇದ್ರು. ನಮ್ಮ ತಂದೆಯವರು, ನಮ್ಮ ಅಣ್ಣವರು, ನಮ್ಮ ತಾಯಿಯವರು, ನಮ್ಮ ಎಲ್ಲ ಮಾಡೋರು ಇದ್ವಿ. ಈಗ ನಮ್ಮ ತಂದೆ ತಿಳ್ಕೊಂಡ್ರು, ನಮ್ಮ ಅಣ್ಣ ತಿಳ್ಕೊಂಡ್ರು. ಈ ಮನೇಲಿ ಈ ಕೆಲಸ ಮಾಡೋ ನಾನು ನಮ್ಮ ಮಿಸ್ಸಸ್ರಿ, ನಮ್ಮ ತಾಯಿಯರಿಗೆ ವಯಸ್ಸಾಗ್ಯವು. ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಅವಾರ್ಡ್ ಬಂದ್ರು. ನಮ್ಮ ಅವಾರ್ಡಿನ ಬೇಕಲ್ಲ ಸರ್. ಅವಾರ್ಡ್ ಕಿರೀಟ ಬೇಕಲ್ಲ ನಮಗೆ ಬೇಕಾಗಿರೋದು ನಮ್ಮ ದುಡಿಮೆ. ಕಲಾವಿದರಿಗೆ ದುಡಿಮೆ, ಪ್ರೋತ್ಸಾಹ, ಬೆಂತಟ್ಟೋದು. ಅಡ್ಡಿಲ್ಲ, ಚಲೋ ಇದೆ ಸರ್, ನಿಮ್ಗೆ ಏನ್ ಸಾಧ್ಯತೆ ಇದೆ, ನಿಮ್ಗೇನ್ ತೊಂದರೆ ಇದೆ, ಇಲ್ಲಿ ನಮಗೆ ಏನ್ ಸಮಸ್ಯೆ ಇದೆ ಅಂತ ಕಲಾವಿದರಿಗೆ ಕೇಳಬೇಕು ಅಷ್ಟೇ. ಬಂದು ನಮಗೆ ಪ್ರಶಸ್ತಿ ಕೊಟ್ಟು ಅದೆಲ್ಲ ಪಾಪ ನಿಮ್ಮ ಪ್ರೀತಿ ವಿಶ್ವಾಸ ನೀವು ಕಲಾವಿದರಿಗೆ ಗುರುತಿಸ್ಕೊಡ್ತೀರಿ. ಅದು ಬಹಳ ಖುಷಿ ಆಗುತ್ತೆ ನಮಗೆ. ಅದಕ್ಕೆ ಕಲೆ ನಮಗೆ ಪ್ರಶಸ್ತಿಗಿಂತ ಹೆಚ್ಚಾಗಿ ಈ ಕಲೆ ಉಳಿಬೇಕನ್ನೋ ದೊಡ್ಡ ಆಸೆ ಇದೆ ಸರ್. ನಿಜವಾಗಿ ದಯವಿಟ್ಟು ರಾಜ್ಯ ಸರ್ಕಾರ ಆಗ್ಬೋದು, ಸಂಬಂಧಪಟ್ಟ ತಿರುಮಗ ನಾವು ಅದು ಕೇಳೋಕೆ ಇಷ್ಟಪಡಲ್ಲ. ಇದಕ್ಕೆ ಹೇಳಿ ನಮಗೆ ಆಗಲೇ ವಯಸ್ಸು 50 ಆಗಿತ್ತು ಸರ್. ಅದಕ್ಕೆ ದಯವಿಟ್ಟು ಈ ನಮ್ಮ ಹೈಬ್ರಿಡ್ ನ್ಯೂಸ್, ನಮ್ಮ ಈ ಚಾನಲ್ನಿಂದ ಆಗಲಿ ಎಲ್ಲರಿಗೆ ಕೈ ಮುಗಿದು ಕೇಳ್ತೀನಿ. ದಯವಿಟ್ಟು ಈ ಕಲಾವಿದರನ್ನ, ಕಿನ್ನಾಳ ಕಲೆನ ಎಲ್ಲ ವರ್ಲ್ಡ್ ಫೇಮಸ್ ಇದೆ. ನಿಜವಾಗ್ಲೂ ಗೌರವ ಸಭೆ ಬಂದಿವೆ ಸರ್ ಈ ಊರಿಗೆ. VS ರಾಮದೇವಿ ಅಂತಂದೇಳಿ 2000 ಇಸ್ವಿ ಒಳಗ ರಾಜ್ಪಾಲರು VS ರಾಮದೇವಿ ಅಂತಿದ್ರು, ನಮ್ಮ ಕರ್ನಾಟಕದ ರಾಜ್ಪಾಲರು. ಅವ್ರು ಮೈಸೂರಲ್ಲಿ ರಾಮಸಂಸ್ ಮ್ಯೂಸಿಯಂ ಅಂತಂದೇಳಿ ಅಲ್ಲಿ ವಿಸಿಟ್ ಮಾಡಿದಾಗ ಕಿನ್ನಾಳ ಗೊಂಬೆ ಇದ್ವು ಅಲ್ಲಿ. ಆ ಕಿನ್ನಾಳ ಗೊಂಬೆ ಎಲ್ಲ ನೋಡ್ಕೊಂತ ಬಂದತ್ತೆ. ಕಿನ್ನಾಳ ಗೊಂಬೆ ಭಾರಿ ಅಟ್ರಾಕ್ಷನ್ ಆಯ್ತು ಅವ್ರಿಗೆ. ಅಟ್ರಾಕ್ಷನ್ ಆದಾಗ ಈ ಕಲೆ ಎಲ್ಲೈತಿ, ಈ ಗೊಂಬೆ ಯಾರು ಮಾಡ್ತಾರೆ, ಎಲ್ಲಿಂದ ಮಾಡ್ತಾರೆ, ಯಾವ ಊರು ಅಂತಂದು ವಿಶೇಷವಾಗಿ ನೋಡಿದ್ರೆ ಅವ್ರು ಮೇಡಮ್ ಅವರು ನೋಡಿ ಅವ್ರಿಗೆ ಕರೆಸಿ ಮಾಡಿದ್ರೆ ಅವರು ಕಿನ್ನಾಳ ಪ್ರೋಗ್ರಾಮ್ ನ ಹಾಕಿಬೇಕು. ಕಲಾವಿದರು
ವಿಸಿಟ್ ಮಾಡ್ಬೇಕಂತೇಳಿ ಮೇಡಮ್ ಅವರು ರಾಜ್ಪಾಲ್ ಖುದ್ದಾಗಿ ನಮ್ಮ ಕಿನ್ನಾಳ ವಿಸಿಟ್ ಮಾಡ್ಕೊಂಡ್ರೆ ಅವಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಸರ್. ನಮ್ಮ ಕಿನ್ನಾಳ ಕೊಪ್ಪಳ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನ ನಾಗಪ್ಪ ಅವ್ರು ಬಂದತ್ನಾಗ ಮೇಡಮ್ ಅವ್ರು ನೋಡಿ ಕಿನ್ನಾಳ ಕಲೆ ನೋಡಿ ಭಾಳ ಖುಷಿ ಪಟ್ಟು ಕಲಾವಿದರಿಗೆಲ್ಲ ಇಂಡಿವಿಜುವಲ್ ದುಡ್ಡು ಕೊಟ್ಟರು. ದುಡ್ಡುಕಿನ ಹೆಚ್ಚಾಗಿ ಬೆಂತಟ್ಟೋದು ಈ ಕಲೆ ನಶಿಸಿ ಹೋಗ್ತಾ ಇದೆ, ನೀವೆಲ್ಲ ಏನು ಮಾಡ್ತಾರೆ ಸಪೋರ್ಟ್ ಮಾಡಿ ಅವ್ರಿಗೆ ಏನು ಬೇಕು ಸಮಸ್ಯೆ ಏನಿದೆ ಬಗೆಹರಿಸಿ ಎಲ್ಲ ಇದು ಮಾಡಿದ್ರೆ ಅಂದತ್ನಾಗ ಅವಾಗ ನಮ್ಮ ಕಿನ್ನಾಳ ಮೇಡಮ್ ಅವ್ರು ಬಂದತ್ನಾಗ ಒಂದು ಘಟರ ಇದ್ರು ಸರ್, ಎಲ್ಲ ಪೂರ್ತಿ ವಾಸನೆ ಸ್ಮೆಲ್. ಯಾರು ಆಫೀಸರ್ಸ್ ಬಂದ್ರೆ ಮುಚ್ಕೊಂಡ್ಬಿಟ್ಟಿದ್ರು, ರೋಡ್ ಸರಿಗಿದ್ದಲ್ಲ, ಲೈಟ್ ಸರಿಗಿದ್ದಿಲ್ಲ, ಎಲ್ಲ ಸಮಸ್ಯೆ ಇದ್ದು. ಮೇಡಮ್ ಅವ್ರು ಬಂದಾದ್ಮೇಲೆ ಎಷ್ಟೋ ಸ್ವಲ್ಪ ಒಂದು 25% ಸುಧಾರಣೆ ಆಯ್ತು. ಇವಾಗ ಅವ್ರು ಬಂದು ಸ್ವಲ್ಪ ಮತ್ತೆ ಹೋಗ್ಬಿಡ್ತು, ಅವಾಗೆಲ್ಲ ನಶಿಸ್ಬೇಕು. ಹಂಗಾಗಿ ಅವ್ರ ಬರ್ತಾರೆ ಬಂದದ್ನಾಗ ಸ್ವಲ್ಪ ಹಬ್ಬ, ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ ಇದ್ದದ್ನಾಗ ಹಬ್ಬ ಮಾಡಿ ಕೈ ಬಿಡ್ತಾರೆ. ನಮಗೆ ಈ ಥರ ಗೌರಿ ಬೇಕು, ಈ ಥರ ಗೊಂಬೆ ಬೇಕು, ಇಲ್ಲ ಈ ಥರ ನಮಗೆ ಮೂರ್ತಿ ಬೇಕಂತ ಆರ್ಡರ್ ಕೊಟ್ಟರು ಸರ್. ಆ ಸೈಜ್ ಮೇಲೆ ತೊಗೊಂಡು ಸರ್. ಈಗ ನಮ್ಗೇನು ಫೇಸ್ ಗೀಸ್ ಎಲ್ಲ ಶೋಕೇಸ್ನ ಐಟಮ್ಸ್ ಸರ್, ಎಲ್ಲ ಇವು ದೊಡ್ಡ ದೊಡ್ಡ ಹೋಟೆಲಲ್ಲಿ ಮನೆಯಲ್ಲಿ ಎಲ್ಲ ಇರ್ತಾರೆ. ಇವು ಬೇಕಂದ್ರೆ ಸೈಜ್ ನಾವು ನೋಡಿ ಯಾವ ಸೈಜ್ ಬೇಕು ಆ ಸೈಜ್ ನಾವು ಮಾಡಿಕೊಡ್ತೀವಿ. ಒಂದು 4-5 ಪೀಸ್ ಮಾಡ್ಬೇಕಂದ್ರೆ ಒಂದು ವಾರ ಬೇಕು ಸರ್. ಯಾಕಂದ್ರೆ ಇದು ಡ್ರೈ ಆಗಬೇಕು, ಮಳೆಗಾಲದಲ್ಲಿ ಈ ಕೆಲಸ ಆಗಂಗಿಲ್ಲ, ಯಾಕಂದ್ರೆ ಬಿಸಿಲು ಇರೋಲ್ಲ ಸರ್. ಬಿಸಿಲಿಂದಾಗ ಈ ಉಳ್ಕೆ ಟೈಮಿಗೆಲ್ಲ ಮಾಡ್ತೀವಿ, ಆಮೇಲೆ ಡ್ರೈ ಆಗಬೇಕು ಮಾಡಿಕೊಡ್ತೀವಿ ಸರ್. ಎಷ್ಟೆಲ್ಲ ಈ ಥರ ಟೈಮ್ ತೊಗೊತೀವಿ, ಒಟ್ಟು 8 ದಿನ ಆಗ್ಬೋದು, 4 ದಿನ ಆಗ್ಬೋದು. ಆಮೇಲೆ ಆರ್ಡರ್ ಜಾಸ್ತಿ ಆದಂಗೆಲ್ಲ ಟೈಮ್ ಮುಂದೆ ಆಗ್ತೀವಿ ಸರ್. ಸ್ವಲ್ಪ ಈ ಕಿನ್ನಾಳ ಕಲೆ ಬಗ್ಗೆ ನಾವು ಹೇಳ್ಬೇಕಂದ್ರೆ ಬೇಡಿಕೆ ಭಾಳ ಸರ್, ಮಾಡೋರು ಇಲ್ಲ. ಆಮೇಲೆ ಆರ್ಡರ್ ತೊಗೊಳೋದು ನಾವು ಆಗಲ್ಲ ಅಂತಂದ್ರೂ ಕೇಳಲ್ಲ, ಪಾಪ ಆರ್ಡರ್ ಕೊಟ್ಟೋಗ್ತಾರೆ ಅಭಿಮಾನಿ ಅಂತ ಬಂದದ್ನಾಗ. ಕೆಲವೊಂದು ಜನ ಆಗಲ್ಲ ಅಂತಾರೆ, ಕೆಲವೊಂದು ಜನ ಆಗ್ತಾವಂತಾರ, ಹಂಗೆ ಸರ್. ಯಾಕೆ ನಮ್ಮ ಕೆಲಸ ಎಲ್ಲರೂ ಪ್ಲಾಸ್ಟಿಕ್, ಆಮೇಲೆ ಇನ್ನೂ ಬೇರೆ ಬೇರೆ ಬಂದವು ಸರ್. ಎಲ್ಲ ಸಮಾಜಕ್ಕೆ ತೊಂದರೆ ಆಗವು, ರೋಗ ಬರೋವು ಎಲ್ಲ ಬಂದಿದ್ದಾವೆ. ಆದರೆ ನಮ್ಗೆ ಕಿನ್ನಾಳದು ಹಾನಿಕರ ಆಗೋದು ಯಾವುದಿಲ್ಲ ಸರ್. ಆಕಳ ಶೆಣಿಯಿಂದ ಗೊಂಬೆ ಮಾಡ್ತೀವಿ, ಆಮೇಲೆ ಕಟ್ಟಿಗೆ ಹೋಟ್ಲಿಂದ ವೇಸ್ಟ್ ತಟ್ಟು ಗುಂಜು ಇವೆಲ್ಲ ಪರಿಸರಕ್ಕೆ ವಿರುದ್ಧವಾಗಿ ಆ ಕೆಲಸ ನಮ್ದು ಇಲ್ಲ. ಇನ್ನು ಮನೇಲಿ ಇದು ಗೊಂಬೆ ತೊಗೊಂಡು ಹೋದ್ರೆ ನಮಗೆ ಇದು ಒಳ್ಳೆ ವಾಸ್ತು ಚಲೋ ಆಗತ್ತಪ್ಪ, ಇದು ಎಲ್ಲ ಇದಾಗತ್ತ ನಾವು ಒಂದು ಪರಿಸರದಿಂದ ನಮ್ಮ ಕೆಲಸ ಎಲ್ಲ ಮಾಡಕ್ ಕುಂತೀವಿ ಸರ್. ದಯವಿಟ್ಟು ಯಾವುದೇ ರೀತಿಯಿಂದ ಪರಿಸರಕ್ಕೆ ಹಾನಿ ಆಗೋ ಕೆಲಸ ನಮ್ದು ಏನಿಲ್ಲ. ಈಗೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಂದವು ಸರ್, ಚಾಲ್ತಿ ಪ್ಲಾಸ್ಟಿಕ್ ಬಂದು ಪ್ಯಾಲೇಸ್ ಬಂದವು, ಅವೆಲ್ಲ ಪರಿಸರ ತದ್ವಿರುದ್ಧವಾಗಿ ನಮ್ಮ ಕಿನ್ನಾಳ ಕಲೆ ಇದೆ ಸರ್. ದಯವಿಟ್ಟು ನೀವೆಲ್ಲ ಈ ಕಲೆ ಬಗ್ಗೆ ಇನ್ನೂ ಸ್ವಲ್ಪ ಯೂಟ್ಯೂಬ್ನಲ್ಲಿ ನೋಡಿ ಕಿನ್ನಾಳ ಆರ್ಟ್ ಬಗ್ಗೆ. ಆಮೇಲೆ ವರ್ಲ್ಡ್ ಫೇಮಸ್ ಸರ್, ನಿಮಗೆಲ್ಲ ಗೂಗಲಲ್ಲಿ ನಮ್ಮ ಕಿನ್ನಾಳದ ಬಗ್ಗೆ ನಾವು ಕಸ್ಟಮರ್ಸ್ಗೆ ನಾವು ಕೊಟ್ಟು ಅಂದರೆ ಅದಕ್ಕೆ ಲೈಫ್ ನಾವು ಹೆಂಗೆ ಸೇಫ್ಟಿ ಇತ್ತು ಅದ್ರ ಮೇಲೆ ಸರ್. ಆಮೇಲೆ ಕಟ್ಟಿಗೆ ಉಳತ್ತಲ್ಲ, ಕಟ್ಟಿಗೆ ಬಣ್ಣ ಶೇಡ್ ಆಗಂಗಿಲ್ಲ. ಈಗಲೂ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಸರ್, ನನಗೆ ಫೀಲಿಂಗ್ ಭಾಳ ಆಗಿತ್ತು ಒಂದು ವಿಷಯದಾಗ. ನಮ್ಮ ಅಜ್ಜ ಮುತ್ತಜ್ಜರ ಕಾಲದಾಗ ಸರ್, ನಮ್ಮ ಅಜ್ಜರು ಮುತ್ತಜ್ಜರು ಮಾಡಿದ್ದು ಅಂತ ಒಂದು ಲಕ್ಷ್ಮೀ ಮಕ್ಕ ಸರ್, ಕುಕ್ನೂರ್ ಅಂತ ಬರ್ತಾರೆ, ಇಲ್ಲಿ ಕೊಪ್ಪಳ ಹತ್ರ ಕುಕ್ನೂರ್ ಅಂತಂದು ಪೊಲೀಸ್ ಸ್ಟೇಷನ್ ಎದುರಿಗೆ ಅವ್ರ ಮಿಲ್ ಇದೆ ಸರ್ ಒಂದು. ಆ ಮಿಲ್ನೆಲ್ಲ ನಾನು ಇಲ್ಲ ಕಿನ್ನಾಳಿಗೆ ಒಬ್ಬರನ್ನ ಕಳಿಸಿದ್ರು ಅವರು. ಇಲ್ಲ ನಮ್ಮ ಮೂರ್ತಿ ಪೇಂಟಿಂಗ್ ಮಾಡೋದು ಬೇಕಾಯ್ತು, ಒಬ್ರು ಪೇಂಟರ್ ಕರ್ಕೊಂಬರ್ರಿ ಅಂತಂದು ನಾವು ಹೋಗಿದ್ದೀವಿ. ಹೋದ್ನಾಗ ಅವರು ಏನು ಮಾಡ್ಯಾರ ಸರ್, 4-5 ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿಟ್ಟಾರೆ ಸರ್. ಅದನ್ನ ಹಳ್ಳಿ ಒಳಗೆ ಮಕ್ಕ ಫೇಸ್ ಮಾಡಿಟ್ಟಾರೆ ಸರ್. ಆ ಮಕ್ಕ ನೋಡಿ ನಾನು ನಿಜವಾಗ್ಲೂ ಯಾರೋ ಗುಂಡ ತಂದಿಟ್ಬಿಟ್ರಲ್ಲ, ನಾನು ಕಲಾವಿದ ಸರ್, ನಾನು ಕೆಲಸಗಾರ ಇದ್ರು ನಾನು ಆ 4-10-25% ನಾನು ಕೆಲಸ ಸರ್. ನನ್ನ 100% ಅಲ್ಲ, ಅಂತ ಕೆಲಸ ನೋಡಿ ನಾನು ಗಾಬರಿ ಆಗ್ಬಿಟ್ಟೆ ಸರ್. ಬಳಪ್ ಕಲ್ಲಿಂದ ವಾಟರ್ ಕಲರ್ನಿಂದ ಗೊಂಬೆ ಮಾಡಿದಂಥದ್ದು, ಆ ಮೂಗು, ಆ ಕಣ್ಣು, ಅವು ನೋಡಿ ಈಗಲೂ ಅವ್ರಿಗೆ ಒಂದ ಮಾತು ಹೇಳಿ ಸರ್, ಈ ಕಲೆ ಐತಲ್ಲ ಪೇಂಟ್ ಮಾಡ್ಸೋಕೆ ಹೋಗ್ಬಿಟ್ಟು ಏನು ಮಾಡ್ಬೇಡಿ, ಇಲ್ಲಿ ಮಟ್ಟ ಬರ್ತಾರೆ ಅಲ್ಲಿ ಮಟ್ಟ ಹೇಳಂದ್ರೆ ಅವ್ರ ಕನಿಷ್ಠ ಅಂದ್ರೆ ಈಗ ಒಂದು 80 ವರ್ಷ ಮೇಲಾಗಿದೆ ಸರ್. ಅದು ಅವ್ರ ಅಜ್ಜರಿಂದ ಮಾಡಿಸಿದ್ದು. ಈಗಲೂ ಅಂತಂಥವು ಇದಕ್ಕೆ ಕನಿಷ್ಠ ಅಂದ್ರೆ ಈಗಲೂ 250-300 ಇತಿಹಾಸದವರು ಸರ್ ಈಗಲೂ. ಆಮೇಲೆ ಹೈದರಾಬಾದ್ ನಿಜಾಮ್ರು ಮ್ಯೂಸಿಯಂನಲ್ಲಿ, ಹೈದರಾಬಾದ್ನಲ್ಲಿ ಮ್ಯೂಸಿಯಂನಲ್ಲಿ ಎಲ್ಲ ಕಟ್ಟಿಗೆಯಿಂದ ಎಲ್ಲ ಕೆತ್ತನಿಕೆ ಮಾಡ್ಕೊಂಡು ಈ ಥರ ನಾವೆಲ್ಲ ಫಸ್ಟ್ ರಫ್ ಕೆಲಸ ಮಾಡ್ಕೊಂತೀವಿ ಸರ್. ಇವೆಲ್ಲ ರಫ್ ಎಲ್ಲ ಮಾಡ್ಕೊಂಡ್ಮೇಲೆ ಫಸ್ಟು ಕಟ್ಟಿಗೆ ರಫ್ ಮಾಡ್ಕೊಂತೀವಿ. ಶೇಪ್ ನಮ್ಗೆ ಯಾವ ಥರ ಬೇಕು ಆ ಥರ ಫೇಸ್ ಮಾಡ್ಬೇಕಂದ್ರೆ ಗೊಂಬೆ ಯಾವುದೇ ಒಂದು ಮಾಡಲಿ ಫಸ್ಟ್ ನಾವು ಶೇಪ್ ರಫ್ ಕಟ್ಟಿಗೆನ ಮಾಡ್ಕೊಂತೀವಿ. ಆಮೇಲೆ ಫಿನಿಶಿಂಗ್ ಈ ಟಚಪ್ ಎಲ್ಲ ಗಿಮ್ಮೆಲ್ಲ ತಯಾರು ಮಾಡಿ ಇದು ಮಾಡ್ಕೊಂತೀವಿ. ಇದಾದ್ಮೇಲೆ ಕಾಟನ್ ಅರಿವೆ ಅಂತ ಬರ್ತೀವಿ. ಕಾಟನ್ ಅರಿವೆ ಫಸ್ಟ್ ಎಲ್ಲ ಪೂರ್ತಿ ಪ್ಯಾಕ್ ಮಾಡಿ ಗಮ್ಮಚ್ಚಿ ಎಲ್ಲ ರೆಡಿ ಮಾಡ್ತೀವಿ. ಆಮೇಲೆ ಸುಣ್ಣದ ಕಲ್ಲು ತಯಾರು ಮಾಡ್ತೀವಿ ನಾವು, ಸುಣ್ಣದ ಕಲ್ಲಿಂದ ಪೇಂಟ್. ಆ ಸುಣ್ಣದ ಕಲ್ಲಿಂದ ಪೇಂಟ್ ತಯಾರು ಮಾಡಿಂದ ಎಲ್ಲ ಫಿನಿಶಿಂಗ್ ಮಾಡ್ಕೊಂಡು ಅವನ್ನೆಲ್ಲ ಅದರಲ್ಲೇ ಹಾಕಿರ್ತೀವಿ. ಅಂಟು ಆಮೇಲೆ ಮಿನಸರಿ ಅಂತ ಬರ್ತದೆ, ಅದು ಎಲ್ಲ ಮುಗಿಸ್ಕೊಂಡ ಮೇಲೆ ಆಮೇಲೆ ಈಗ ಹೆಚ್ಚು ವಾಟರ್ ಕಲರ್ ಮಾಡ್ತಿದ್ವಿ ಸರ್. ಈ ಕಸ್ಟಮರ್ಸ್ ಏನು ಮಾಡಿಬಿಡ್ತಾರೆ ಈಗ ನೋಡ್ತೀವಿ ಸರ್, ಮಹಾಭಾರತ ರಾಮಾಯಣ ಎಲ್ಲ ನೋಡ್ತೀವಲ್ಲ. ನಮ್ಮ ಹಿರಿಯರ ಕಾಲದಿಂದ ರಾಜರ ಒಂದು ಹಿಸ್ಟ್ರಿ ಇದೆ ಸರ್. ಏನು ಹಿಸ್ಟ್ರಿ ಇದೆ ಅಂತಂದ್ರೆ, ನಮ್ಮ ಹಂಪಿ ವಿಜಯನಗರ ಆಸ್ಥಾನದಾಗಿದ್ದಂತ ನಮ್ಮ ಅಜ್ಜ ಮುತ್ತಜ್ಜರೆಲ್ಲ ಈಗಲೂ ಹಂಪಿಯಲ್ಲಿ ನೋಡೋಕ್ಕೆ ನಮ್ಮ ಇತಿಹಾಸ, ಈ ಕಿನ್ನಾಳ ಕಲೆ ಇತಿಹಾಸದ ಇನ್ನೂ ಗುರು ಅದಾವ ಸರ್. ಅಲ್ಲೆಲ್ಲ ಏನದಂದ್ರೆ ಗಾಡಿಗೆಲ್ಲ ಪೇಂಟ್ ಬರಿದ್ದು. ಆಮೇಲೆ ಇಲ್ಲಿ ಆನೆಗುಂದಿ ರಾಜರ ಮನೆಯಲ್ಲಿ ಈಗಲೂ ನಮ್ಮ ಕಿನ್ನಾಳ ಕಲೆ ಬಗ್ಗೆ ರಾಜರೆಲ್ಲ ಕಿನ್ನಾಳ ಕಲಾವಿದರು ಇದೆಲ್ಲ ಹಂಪಿಯಿಂದ ಬಂದಂತಾರೆ. ಆಮೇಲೆ ಈಗ ರಾಜರು ಮಹಾರಾಜರು ಮನೆ ಅಲಂಕಾರಕ್ಕೆ ಆಗ್ಬೋದು, ಆಮೇಲೆ ಛತ್ರಿ ಚಾಮರಗಳು ಈಗಲೂ ನಾವೆಲ್ಲ ಕಿನ್ನಾಳ ಕಲಾವಿದರು ನಮ್ಮ ಅಜ್ಜರೆಲ್ಲ ಅವೆಲ್ಲ ಮುತ್ತಜ್ಜರು ಈ ಕಿನ್ನಾಳ ಕಲೆಯಿಂದ ಅದ ಸರ್ ಈಗಲೂ.
ಅದಕ್ಕೆ ತಾವು ಈ ಕುರು ಬೇಕಂದ್ರೆ ಈ ಒಂದು ಇತಿಹಾಸ ಬೇಕಂದ್ರೆ ನಮ್ಮ ಹಂಪಿಯಲ್ಲಿನ ಕಿನ್ನಾಳಿಂದ ಹಂಪಿಯಿಂದ ಕಿನ್ನಾಳಿ ಬಂದಾರಂತ ಅರ್ಥ ಕಿನ್ನಾಳ ಅಂತ ನಮ್ಗೆ ಯಾರು ಅನ್ನೋಲ್ಲ ಸರ್. ಈ ಗ್ರಾಮಕ್ಕೆ ಬಂದಿದ್ದಕ್ಕೆ ನಮ್ಮ ಊರು ಗ್ರಾಮದ ಒಬ್ಬ ದೇಸಾಯಿ ಅವರು ನಮ್ಮ ಕಿನ್ನಾಳ ಕಲಾವಿದನಿಗೆ ಗುರ್ತಿಸಿ ಇದು ಉಳ್ಸ್ಕೊಂಡಾರ ಸರ್. ಆಮೇಲೆ ಈಗಲೂ ಆನೆಗುಂದಿ ಆಗ್ಬೋದು, ಕಂಪ್ಲಿ ಆಗ್ಬೋದು, ಗಂಗಾವತಿ, ಕನಗಿರಿ, ಕುದುರೆಮುತಿ ಇವೆಲ್ಲ ಏನದಾವಲ್ಲ ಕಲಾವಿದರೆಲ್ಲ ನಶಿಸಿ ಹೋಗ್ತಾ ಇದ್ದಾರೆ. ಈಗ ಹಂಪಿ ಕಂಪ್ಲಿಯಲ್ಲಿ ಯಾರೂ ಇಲ್ಲ. ಚಿದ್ರಿ ಹೋದ್ನಾಗ ಈಗ ಕೊಟ್ಟೂರು ಹೋದ್ರು, ಕೊಟ್ಟೂರಾಗೆಲ್ಲ. ಆಮೇಲೆ ಇದು ಕಂಪ್ಲಿಗೆ ಬಂದರು, ಕಂಪ್ಲಿ ಕಲಾವಿದರಿದ್ರು. ಈಗ ಒಬ್ರು ಕಲಾವಿದರಿಲ್ಲ. ಆ ಕಲಾವಿದರು ಇದ್ರು ಅಂತಂದೇಳಿ ಅವ್ರು ಮಾಡಂತ ಬಿಟ್ಟಂಥದ್ದು ವಸ್ತುವಿನ ಬಗ್ಗೆ ಈಗ ಗೈಡ್ ಮಾಡ್ತಾ ಇದ್ದಾರೆ. ಪಾಪ ಹೇಳ್ತಾ ಇದ್ದಾರೆ ಕಲಾವಿದರಿಲ್ಲ ಅಲ್ಲಿ. ಈ ಕುದುರೆಮುತಿಯಲ್ಲಿ ಒಂದು 4-5-3-4 ಫ್ಯಾಮಿಲಿ ಅದಾವು. ಈ ಕಿನ್ನಾಳಲ್ಲಿ ಹೇಳ್ಕೊಳಕ್ಕೆ 50-60 ಫ್ಯಾಮಿಲಿ ಸರ್ಕಾರದಿಂದ ಏನೇ ಬರಲಿ ಏನಂತ. ಈ ಕಲಾವಿದರೆಲ್ಲ ಈ ಬೇಡಪ್ಪ ಈ ಕೆಲಸನ ಬೇಡ ಅಂತ ಒಂದಿಷ್ಟು ಮಂದಿ ಬೇಜಾರಿಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ನಮಗೆ ಇನ್ನೊಂದು ಏನು ಸರ್, ರಾಜರ ಮಂತನಿಂದ ಬಂದಂಥ ಅಂಥ ಒಂದು ರಾಜರ ವಂಶಸ್ಥರು ನಮ್ಮನ್ನು ಜೋಪಾನ ಮಾಡ್ಯಾರ. ಈ ಕಲೆ ನಶಿಸಿ ಹೋಗ್ಬಿಡೋದು ನಮ್ಮ ಉದ್ದೇಶ ಸರ್. ಸರ್ ನಾವು ಕಿನ್ನಾಳರು ಕಸ್ಟಮರ್ಸು ಇವತ್ತು ಒಬ್ಬೊಬ್ಬರು ಹಳ್ಳಿಯಿಂದ ಬಂದಂಥವ್ರಿಗೆ ಆಕಳ ಕರು ಅಂದ್ರೆ ಇಷ್ಟ. ಆಮೇಲೆ ಚೀಟಿ ಅಂತ ಬಂದಂಥವ್ರಿಗೆ ಈ ಫ್ರೂಟ್ಸ್ ಪ್ಲೇಟು, ವಾಲ್ ಪ್ಲೇಟ್ ಅಂತಂದು ಇಷ್ಟ. ಆಮೇಲೆ ನಾವು ಮಾಡೋದೇನಂತಂದ್ರೆ ಜಾಸ್ತಿ ಹೆಚ್ಚು ಈಗ ಆಕಳ ಕರು, ನವಿಲು, ಸಿಂಹ, ಹುಲಿ, ಆಕಳ, ಒಂಟಿ, ಆಮೇಲೆ ಮನೆಗೆ ಇರ್ತಕ್ಕಂಥ ಸಣ್ಣ ಪುಟ್ಟನ್ನು ಮಾಡ್ತೀವಿ, ದೊಡ್ಡ ದೇವಸ್ಥಾನಕ್ಕೆ ಬೇಕಾದ್ರೂ ಮಾಡ್ತೀವಿ. ಹಣ್ಣಿನ ಪ್ಲೇಟ್ ಅವು ಮಾಡ್ತೀವಿ ಸರ್. ಯಾಕಂದ್ರೆ ಮದುವೆ ಕೊಡೋ ಒಂದು ಶುಭ ಶಕನ ಸರ್. ಅವೆಲ್ಲ ಒಂದು ಮದುವೆಗೆ ಕಾರ್ಯಕ್ರಮಕ್ಕೆ ಕೊಡೋದು, ಆಮೇಲೆ ಯಾರು ನಮ್ಮ ಮನೆಗೆ ಅತಿಥಿಗಳು ಬಂದಂಥವ್ರಿಗೆ ಕೊಡೋದು, ನಮ್ಮ ಆಫೀಸಿಗೆ ಆಗಲಿ, ನಮ್ಮ ಡಿಸ್ಟಿಕ್ಕಿಗೆ, ತಾಲೂಕಿಗೆ ಯಾರಂತ ಅಫ್ಸರ್ಸ್ VIP ಬಂದಂಥವ್ರಿಗೆ ಕಿನ್ನಾಳದ ಗಿಫ್ಟ್ ಕೊಡೋದು, ಒಂದು ವಾಲ್ ಪ್ಲೇಟ್ಸು, ಕಿನ್ನಾಳು, ಹಣ್ಣಿನವು, ಈ ಥರ ವಿಶೇಷವಾದ್ದು ಎಲ್ಲರಿಗಿಂತ ಮಾಡ್ತೀವಿ ಸರ್. ಪ್ರಾಣಿಗಳು, ಬಾತುಕೋಳಿ, ಕೊಕ್ಕರೆ, ಇಲ್ಲಿ ಉದಾಹರಣೆ ಐತೆ ನೋಡಿ, ಕೊಕ್ಕರೆ ಇದೆ, ಅಲ್ಲಿ ಬಾತುಕೋಳಿ ಇದೆ, ಎಲ್ಲರಿಗಿಂತ ಮಾಡ್ತೀವಿ ಸರ್. ಪ್ರಾಣಿಗಳು ಕಸ್ಟಮರ್ಸ್ ಚಾಯ್ಸ್ ಸರ್ ನಾವೆಲ್ಲ ಸರ್. ಒಂದೊಂದು ಗ್ರಾಮದಲ್ಲಿ ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಅಂದ್ರೆ ಆಂಜನೇಯನ ಸಣ್ಣ ಪಲ್ಲಕ್ಕಿ ಅಂತೆಲ್ಲ ಮೂರ್ತಿ ಎಲ್ಲ ಮಾಡಿಸ್ತಾರೆ ಸರ್. ಮೂರ್ತಿ ಮಾಡಿಸಿ ಆ ಪಲ್ಲಕ್ಕಿ ಒಳಗಿಟ್ಟು ಪಲ್ಲಕ್ಕಿ ಸೇವೆ ಮಾಡೋಕೆ ಆಂಜನೇಯ ಪಲ್ಲಕ್ಕಿನೇ ಮಾಡ್ತೀವಿ. ಆಮೇಲೆ ಜಗದ್ಗುರುಗಳು ಸ್ವಲ್ಪ ದೊಡ್ಡ ಸ್ವಾಮಿಗಳು ಬಂದಿರ್ತಾರೆ, ಅಡ್ಡ ಪಲ್ಲಕ್ಕಿ ಸೇವೆ ಮಾಡೋದಿರ್ತಾರೆ, ಅಡ್ಡ ಪಲ್ಲಕ್ಕಿ ಅಂತವ್ರು ಮಾಡ್ತೀವಿ ಸರ್. ಆಮೇಲೆ ರಥಗಳು ಸರ್. ಇವಾಗ ನಾವು ಉದಾಹರಣೆ ಹೇಳ್ಬೇಕಂದ್ರೆ ಹಂಪಿ ತೇರು ನಿಮಗೆಲ್ಲ ಗೊತ್ತಿದ್ದಾಗ ಹಂಪಿ ಪಂಪಾಪತಿ ದೇವಸ್ಥಾನ ತೇರುಗಳಿಗೆ ದಿಷ್ಟಿ ಗೊಂಬೆ ಅಂತಂದೇಳಿ ಅವನು ಮಾಡ್ತಾರೆ ಸರ್. ದ್ವಾರಪಾಲಕರು ಅಂತಂದೇಳಿ, ಚೌರಿ ಗೊಂಬೆ ಅಂತಂದೇಳಿ, ಆರತಿ ತಾಡು ಗೊಂಬೆ ಅಂತಂದೇಳಿ ಎಲ್ಲ ಗೊಂಬೆಗಳು ಸುತ್ತ ರಥ ಕಟ್ಟುವಷ್ಟು ಗೊಂಬೆಗಳು ನಾವು ಮಾಡ್ತೀವಿ ಸರ್. ಆಮೇಲೆ ಛತ್ರಿ ಸತೆ ತೇರಿ ಕಟ್ಟ ಗೊಂಬೆ ಛತ್ರಿ ಸತೆ ಮಾಡ್ತೀವಿ ಸರ್. ಛತ್ರಿ, ಚಾಮರ ಎಲ್ಲ ಮಾಡ್ತೀವಿ ಸರ್. ಈ ಥರ ಸರ್ ರಾಜ್ಯ ಸರ್ಕಾರ ಆಗ್ಬೋದು, ಆಮೇಲೆ ಕೇಂದ್ರ ಸರ್ಕಾರ ಆಗ್ಬೋದು ಸರ್, ನಮ್ಮ ಈ ಕಿನ್ನಾಳ ಕಲಾವಿದರಿಗೆ ಮಾರ್ಕೆಟಿಂದ ಒಂದು ತೊಂದರೆ ಭಾಳ ಇದೆ ಸರ್. ಏನು ಮಾರ್ಕೆಟಿಂದ ತೊಂದರೆ ಇದೆ ಅಂದರೆ, ಈಗ ನಾವು ಈ ಕೆಲಸ ಮಾಡೋರೆಲ್ಲ ಏನು ಅನ್ಎಜುಕೇಟೆಡ್ ಸರ್, ಓದಿರಲ್ಲ ಯಾರು. ಅನ್ಎಜುಕೇಟೆಡ್ ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಓದಕ್ಕೆ ಬರೆಯೋಕ್ಕೆ ಬಂದಿರುತ್ತೆ ಅಂಥದ್ದು. ಅದಕ್ಕೆ ನಮಗೆ ರಾಜ್ಯ ಸರ್ಕಾರ ಆಗ್ಬೋದು, ಇಲ್ಲ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಆಗ್ಬೋದು, ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಕಿನ್ನಾಳ ಗ್ರಾಮದಲ್ಲಿ ಒಂದು ಮಾರ್ಕೆಟಿಂಗ್ ಸೌಲಭ್ಯ ಮಾಡ್ಬೋದು, ಇಲ್ಲ ರಾಜ್ಯ ಮಟ್ಟಕ್ಕರ ಮಾಡ್ಬೋದು, ಜಿಲ್ಲಾ ಮಟ್ಟಕ್ಕರ ಮಾಡ್ಬೋದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸದ್ಯ ಈಗ ಇದೆ ಸರ್. ಆನ್ಲೈನ್ ಎಲ್ಲ ಬೇಡಿಕೆ ಬರ್ತಾರೆ. ಅದು ಯಾರ ಹುಡುಗಿಯರಿಗೆ ಬಂದು ಆರ್ಡರ್ ಕೊಟ್ಟರೆ ನಾವು ಮಾಡ್ತೀವಿ. ಒಂದಿಷ್ಟು ಮಂದಿಗೆ ಮಾಹಿತಿ ಇಲ್ಲ. ಈ ಕಿನ್ನಾಳ ಪ್ರವಾಸಿ ಕೇಂದ್ರ ಐತೆ, ಏನು ಸವಲತ್ತು ಇಲ್ಲ ಸರ್. ರಸ್ತೆ ಇಲ್ಲ. ಆಮೇಲೆ ಇಲ್ಲಿ ಹಿರಳ ಪ್ರಾಜೆಕ್ಟ್ ಏನಂತಿದೆ, ಹಿರಳ ಪ್ರಾಜೆಕ್ಟ್ ಇದೆ, ಒಂದು ಗಾರ್ಡನ್ ಇಲ್ಲ, ಒಂದು ಮಂದಿ ಬಂದಂತರಿಗೆ ನೋಡೋಕ್ಕಿಲ್ಲ. ಕಿನ್ನಾಳ ಕಲೆ ಟೂರಿಸಂ ಪಾಯಿಂಟ್ ಅಂತ ಸರ್, ಒಂದು ವ್ಯವಸ್ಥೆ ಏನಿಲ್ಲ ಸರ್. ಎಲ್ಲರೂ ಮತ್ತೆ ಸುಮ್ಮನೆ ಮಾಡ್ಬೇಕಂದ್ರೆ ಮಾಡಿಬಿಡ್ತಾರೆ ಸರ್ ಅಷ್ಟೇ. ಅದಕ್ಕೆ ತಕ್ಕಂಗೆ ಏನಿಲ್ಲ ಸರ್. ಹೆಸರು ತೊಟ್ಟಲಾಗಿ ಹೆಸರು ಇರ್ತಾರಲ್ಲ ಅಷ್ಟೇ ಸರ್. ಮುಂದೆ ಏನಾದ್ರು ಕಾರ್ಯಕ್ರಮ ಇಲ್ಲ. ಅದಕ್ಕೆ ಆ ಥರ ಕಿನ್ನಾಳ ಕಲೆ ಆಗ್ತಾ ಇದೆ. ನಾವು ನಿಜವಾಗ್ಲಂದ್ರೆ ಓದ್ದವರೆಲ್ಲ ಏನಲ್ಲ, ಕಿನ್ನಾಳ ಕಲೆ ನಂಬಿ ಜೀವನ ಮಾಡೋದು ನಾವು. ಅದಕ್ಕೆ ನೀವು ಏನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಗ್ಬೋದು, ರಾಜ್ಯ ಸರ್ಕಾರದ ರಾಜ್ಯದಲ್ಲಿ ಆಗ್ಬೋದು, ಕೇಂದ್ರದಲ್ಲಿ ಆಗ್ಬೋದು, ಜಿಲ್ಲಾ ಮಟ್ಟದಲ್ಲಿ ಒಂದು ಏನಾರ ಈ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ ನಮಗೆ ದುಡ್ಡು ತಿನ್ನಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಮಾಡೋಕೆ ಕೆಲಸ ಮಾಡ್ಕೊಂಡು ಹುಮ್ಮಸ್ಸು ಬರ್ತದೆ ಸರ್. ಹುಮ್ಮಸ್ಸು ಹೆಂಗೆ ಬರ್ತಂತಂದ್ರೆ ಹೆಚ್ಚಿನ ಒಂದು ಶೇವ. ಈಗ 5 ಪೀಸ್ ಮಾಡಿ ಆಯ್ತು ಬಿಡಪ್ಪ ನನ್ನ ಕೆಲಸ ಇಷ್ಟು ಮುಗಿಸ್ಕೊಂಡು ಅಂತಂದು ಲೀಸಿ ಆಗಿಬಿಟ್ಟು ಸೋಮಾರಿತನ ಆಗಿಬಿಟ್ಟು ನಾವು. ಅದಕ್ಕೆ ನೀವು ಕೇಂದ್ರ ಮಟ್ಟದಲ್ಲಿ ಏನಾದ್ರು ಒಂದು ಸ್ಟಾಲ್ ಮಾಡಿದರೆ ನಾವೇನೋ ಒಂದು 4 ಹಗಲಿ ರಾತ್ರಿ ಕುಂತು ಬರ್ತಾನ ಆಶೆಗೆ ದುಡಿಬೋದು ಅಂತ ನಮ್ಮ ಅನಿಸಿಕೆ ಸರ್. ಸರ್ ಕಿನ್ನಾಳ ಕಲೆ ಈಗ ಇತ್ತೀಚೆಗೆ ದಿನದಲ್ಲಿ ಎಲ್ಲ ನಶಿಸಿ ಹೋಗ್ತಾ ಇದೆ. ಅದಕ್ಕೆ ನಾವೇನು ಮಾಡಿದ್ರೆ ಈ ಕಲೆ ಡೆವಲಪ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ಗ್ರಾಮ ಮಟ್ಟದಲ್ಲಿ ಬಂದಂಥ ಯುವಕರಿಗೆ ಇವಾಗ ತಿಳುವಳಿಕೆ ಈಗೇನೋ ಈಗ ನಾವು ಒಂದು ಕೆಲವು ಜನ ನೋಡ್ತೀವಿ ಸರ್, ನಿರುದ್ಯೋಗಿಗಳದ. ಆ ನಿರುದ್ಯೋಗಿಗಳಿಗೆ ಈ ಒಂದು ಕಿನ್ನಾಳ ಕಲೆ ತರಬೇತಿ ಕೊಟ್ಟು ಕಲೆ ಡೆವಲಪ್ನ ಆಗುತ್ತೆ, ಅವ್ರಿಗೆ ಒಂದು ಉದ್ಯೋಗ ಕೊಟ್ಟಂಗೆ ಆಗುತ್ತೆ. ಅವ್ರು ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಒಂದು ಸದೃಢರಾಗ್ತಾರಂತ ನನ್ನ ಅನಿಸಿಕೆ ಸರ್. ಅದಕ್ಕೆ ಈ ಕಿನ್ನಾಳ ಕಲೆ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು, ಗ್ರಾಮ ಮಟ್ಟದಲ್ಲಿ ಆಗ್ಬೋದು,
ಈ ಬೇರೆ ಬೇರೆ ಎಲ್ಲ ತರಬೇತಿ ಕೊಡ್ತಾರೆ ಸರ್. ಕೃಷಿಗೆ ಸಂಬಂಧಪಟ್ಟಂಗೆ ಈ ಕಿನ್ನಾಳ ಕಲೆ ಬಗ್ಗೆ ಸ್ವಲ್ಪ ಎಲ್ಲ ರೀತಿಯಿಂದ ತರಬೇತಿ ಕೊಟ್ಟು ಮಕ್ಕಳು ಸರ್. ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ದೇಶದಲ್ಲಿ ಪ್ರಪ್ರಥಮವಾಗಿ ಕೊಪ್ಪಳ ಜಿಲ್ಲೆ ಕಿನ್ನಾಳ ಕಲೆ ಕ್ರಿಸ್ಟರ್ ಅಂತಂದೇಳಿ ಒಂದು ಗೊಂಬೆ ಫ್ಯಾಕ್ಟ್ರಿ ಅಂತ ಮಾಡಿದ್ದಾರೆ ಸರ್. ನಮ್ಮ ದೇಶದಲ್ಲೇ ಫಸ್ಟ್ ಅದು ಅಂತ ಒಂದು ಕಲೆ ಮಾಡಿದ್ದಕ್ಕೆ ನಮ್ಮ ಮೊದಲನೇದಾಗಿ ಪ್ರಧಾನಮಂತ್ರಿಗಳು ಸರ್ಗೆ ನಮಗೆ ನಮಸ್ಕರಿಸ್ತಾ, ಈ ಕಲಾವಿದರನ್ನ ನೀವು ಆ ಫ್ಯಾಕ್ಟ್ರಿ ಒಳಗೆ ಮುಂಚೂಣಿಯಲ್ಲಿ ಒಬ್ಬರನ್ನ ಗುರುಗಳಾಗಿ ತರಬೇತಿ ಶಿಕ್ಷಕರನ್ನಾಗಿ ಇಟ್ಕೊಂಡು ಏನೋ ಒಂದು ಅದ್ರ ಬಗ್ಗೆ ಮಾಹಿತಿನ ಆಗ್ಬೋದು, ಹೆಚ್ಚಿನ ಏನಾದ್ರು ಮಾಡ್ಕೊಂಡು ಆ ಒಂದು ತರಬೇತಿಗೆ ನಮ್ಮನ್ನ ಈ ಕಲಾವಿದರ ಉಪಯೋಗ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಇದಾಗತ್ತಂತ ನಮಗೆ ಅನಿಸುತ್ತೆ ಸರ್. ಕಲೆನ ಉಳಿತೈತಿ, ಕಲಾವಿದರಿಗೂ ಒಂದು ಉತ್ತೇಜನ ನೀಡಿದಂಗೆ ಆಗತ್ತಂತ ನಮ್ಮ ಅನಿಸಿಕೆ ಸರ್. ಓಕೆ ಸರ್.